ಕರ್ನಾಟಕದಲ್ಲೂ ಕೂಡ ಈ ಕ್ಯಾಬಿನೆಟ್ಗೆ ಕುಮಾರಸ್ವಾಮಿ ಅವರು ಸೇರ್ತಾರೆ ಅನ್ನೋದು ಕುಮಾರಸ್ವಾಮಿ ಜನ ಹೆಸರಿದೆ ಸರ್ ನಮ್ಮ ರಾಜ್ಯದಿಂದಲೂ. ಮೊದಲನೇದಾಗಿ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಾ ಇರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ನಮ್ಮ ಅಪೇಕ್ಷೆ ಮತ್ತು ನಿರೀಕ್ಷೆ ಕಳೆದ 10 ವರ್ಷದಲ್ಲಿ ಜನಸಮುದಾಯ ಅನೇಕ ರೀತಿಯಲ್ಲಿ ತೊಂದರೆಗೆ ಈಡಾಗಿದ್ದಾರೆ. ಅನೇಕ ನೀತಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನಸಮುದಾಯದ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಅನೇಕ ವಿರುದ್ಧವಾದಂಥ ಅನೇಕ ಕಾನೂನುಗಳನ್ನು ತೀರ್ಮಾನಗಳನ್ನು ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಒಂದು ಒಳ್ಳೆಯ ಜನಪರವಾದಂಥ ಆಡಳಿತವನ್ನು ಕೊಡಲಿ, ಏನೆಲ್ಲ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಮತ್ತು ಕರ್ನಾಟಕದಲ್ಲಿ ಅನೇಕ ಜನ ಮಂತ್ರಿಗಳಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಹೆಚ್ಚು ಸ್ಥಾನಗಳನ್ನು ಕೊಡಲಿ ಅಂತೇಳಿ ನಾನು ಕೂಡ ಅಪೇಕ್ಷೆ ಪಡ್ತೇನೆ. ಏಕೆಂದರೆ ನಮಗೆ ಇಲ್ಲಿಯವರೆಗೂ ಆದಂಥ ಮಂತ್ರಿಗಳು ರಾಜ್ಯದ ಹಿತವನ್ನು ಕಾಪಾಡೋದರಲ್ಲಿ ವಿಫಲರಾಗಿದ್ದಾರೆ. ಅದು ನಿರ್ಮಲಾ ಸೀತಾರಾಮನ್ ಅವರಿರ್ಬೋದು ಅಥವಾ ಬೇರೆ ಯಾವುದೇ ಮಂತ್ರಿಗಳು ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಅಲ್ಲಿ ಹೋರಾಟ ಮಾಡೋದಕ್ಕೆ ವಿಫಲರಾಗಿದ್ದಾರೆ ಎನ್ನುವಂಥದ್ದು ನಮ್ಮ ಅನಿಸಿಕೆಗಳು. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಗಾಗದೆ ಹೆಚ್ಚು ಸ್ಥಾನಗಳನ್ನು ಕೊಡಲಿ, ಜೊತೆಗೆ ನಮಗೆ ಉಪಯೋಗ ಆಗ್ತಕ್ಕಂಥ ಖಾತೆಗಳನ್ನು ಕೂಡ ಕೊಡಲಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಚುನಾವಣೆ ಮಧ್ಯದಲ್ಲಿ ಚುನಾವಣೆ ಬಂತು, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟು ಎಫೆಕ್ಟಿಗೆ ಬಂತು. ಸುಮಾರು 2 ತಿಂಗಳು ಮೇಲೆ ನಮಗೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇತ್ತು. ಸರ್ಕಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈಗ ಅದಕ್ಕೆ ಚಾಲನೆಯನ್ನು ಕೊಡ್ತೇವೆ. ಏನು ಆ ರೀತಿ ಏನಿಲ್ಲಲ್ಲ, ಆ ರೀತಿ ಏನಿಲ್ಲ. ಸಂದರ್ಭಾನುಸಾರ ನಾವು ಆ ಮಾತುಗಳನ್ನು ಹೇಳ್ತೇವೆ, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಒಳ ಜಗಳಗಳಾಗಲಿ, ಅವ್ರು ಯಾರೋ ಹೇಳಿದ್ದಾರೆ ಒಳ ಜಗಳ ಶುರುವಾಗ್ಬಿಟ್ಟಿದೆ ಅಂತ, ಎಲ್ಲಿ ಅವ್ರು ಯಾವಾಗ ನೋಡಿದ್ರೋ ಗೊತ್ತಿಲ್ಲ ನನಗೆ. ನಮ್ಮ ಜಿಲ್ಲೆಯ ಒಬ್ಬ ಶಾಸಕ ಸುರೇಶ್ ಗೌಡ ಅಂತೇಳಿ ಅವರೇ ಹೇಳಿದ್ದಾರೆ. ಅದು ಎಲ್ಲಿ ಜಗಳ ಆಗಿದೆ, ಅವರು ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ ನನಗೆ. ನಮ್ಮಲ್ಲಿ ಯಾವುದೇ ಒಳ ಜಗಳ ಇಲ್ಲ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಿನ್ನವಾದಂಥ ಅಭಿಪ್ರಾಯಗಳು ಬರೋದು ಸಹಜ. ಅದೇನು ಅವ್ರು ಹೇಳಿ, ಈಗ ನೀವು ಹೇಳಿದ್ದೆ ನಾನು ಕೇಳಬೇಕು ಅಂತಿದ್ಯಾ? ನನ್ನ ಅಭಿಪ್ರಾಯನೂ ಏನೋ ಬೇರೆ ಇರುತ್ತೆ. ಅಂಥ ಸಂದರ್ಭ ಬಿಟ್ಟರೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಆಡಳಿತದಲ್ಲಿ ಇಲ್ಲ. ಇಲ್ಲ, ಅದಕ್ಕಾಗಿ ಕ್ಯಾಬಿನೆಟ್ಟೇ ಇದೆ. ಕ್ಯಾಬಿನೆಟ್ನಲ್ಲೇ ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳಾದರೆ, ಪಕ್ಷಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳು ನಿಜ ನೀವು ಹೇಳಿದಾಗೆ ಕೋರ್ ಕಮಿಟಿನೋ ಅಥವಾ ಆಫೀಸ್ ಬೇರರ್ಸ್ನ ಸಭೆ ಮಾಡುವಾಗಲೂ ಅದನ್ನು ಮಾಡ್ಬೋದು. ಅದಕ್ಕೆ ಅವಕಾಶಗಳನ್ನು ಅಧ್ಯಕ್ಷರಾದವರು ಕೊಡಬೇಕಾಗ್ತದೆ. ಅವರು ಮಾಡ್ತಾರೆ, ಹಾಗಾಗಿ ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಲೋಕಸಭೆಯಲ್ಲಿ ಫಲಿತಾಂಶ ಕಡಿಮೆ ಬಂದಿರೋದಕ್ಕೆ ಎಐಸಿಸಿಯಿಂದ ಕಮಿಟಿ ರಚನೆ ಮಾಡಿದೆ. ಸಚಿವರಂತ ಕ್ಷೇತ್ರಗಳಲ್ಲಿ ಕೂಡ ನಿರೀಕ್ಷೆಷ್ಟು ಫಲಿತಾಂಶ ಬಂದಿಲ್ಲ ಅನ್ನೋ ವಿಚಾರ. ಹೌದು, ನಾನು ನೆನ್ನೆನೂ ಹೇಳಿದ್ದೇನೆ. ನನ್ನ ಜಿಲ್ಲೆಯನ್ನು ಸೇರಿ ನಾವು ಅನೇಕ ಕಡೆ ಸೋತಿದ್ದೇವೆ. ನಾವು ಸುಮಾರು 10-17 ಜನ ಸಚಿವರು ಅವರ ಜಿಲ್ಲೆಗಳಲ್ಲಿ ನಾವು ಸೋತಿದ್ದೇವೆ. ಅದಕ್ಕೆ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು, ಆತ್ಮಾವಲೋಕನ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅಂಥೇಳಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ನಾವೆಲ್ಲರೂ ಅದನ್ನು ಒಪ್ತೇವೆ. ಅವರು ಮುಂದೆ ಏನು ನಮಗೆ ಸಲಹೆ ಮಾಡ್ತಾರೆ ಅದನ್ನು ಕೂಡ ನಾವು
ನಮ್ಮ ಪಕ್ಷದಲ್ಲಿ ಅದನ್ನೆಲ್ಲ ಪಾಲನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ, ಅದನ್ನು ಮಾಡ್ತೀವಿ. AICC ಡೈರೆಕ್ಷನ್ ಮೇಲೆ ಹೋಗೋದು ನಾವು. ಈಗ ಬಿಜೆಪಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ನಂತರದಲ್ಲೂ ಕೂಡ ಈ ಪ್ರಕರಣ ಇಡೀ ಸರ್ಕಾರದ ಭಾಗಿಯಾಗಿದೆ, ಹಣ ಎಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ, CM ರಾಜೀನಾಮೆ ಕೊಡಬೇಕು, ಆಮೇಲೆ ಗದ್ದಲ್ ರಾಜೀನಾಮೆ ಕೊಡಬೇಕು ಅಂತ ಪಟ್ಟಿಡಿದ್ದಾರೆ. ನೋಡಿ, ಅವರೆಲ್ಲ ಹೇಳ್ತಾ ಇರ್ತಾರೆ, ಅವರು ಹೇಳಿದ್ದಕ್ಕೆಲ್ಲ ನಾವು ಎಸ್ ಅನ್ನೋದಕ್ಕಾಗೋದಿಲ್ಲ. ತನಿಖೆ ಪ್ರಾರಂಭ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಮಾಡಿ ಈಗ ನಡೀತಾ ಇದೆ. ಜೊತೆಗೆ CBIಗೆ ಈಗ ಬ್ಯಾಂಕಿನಲ್ಲಿ ಫ್ರಾಡ್ ಆಗಿದೆ ಅಂತೇಳಿ CBIನವರು ಕೂಡ ಪ್ರವೇಶ ಮಾಡಿದ್ದಾರೆ. ತನಿಖೆ ಆಗಲಿ ಅಲ್ಲ, ತನಿಖೆಯಲ್ಲಿ ಏನು ಬರುತ್ತೆ ಅಂತ ನಾವು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. CBIನವ್ರು ಯಾವಾಗ ಮುಗಿಸ್ತಾರೋ, ನಮ್ಮಲ್ಲಿ SITನವರು ಅವ್ರಿಗೂ ಕೂಡ ನಾವು ಆದಷ್ಟು ಶೀಘ್ರವಾಗಿ ಮಾಡಿ ಅಂತ ಹೇಳಿದ್ದೇವೆ. ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಇದು ತನಿಖೆನ ಇಷ್ಟೇ ದಿವಸದಲ್ಲಿ ಮಾಡಿ ಅಂತ ಹೇಳಿ ನಾವು ಹೇಳಿದರೂ ಕೂಡ ಅವರು ಸಮಯ, ಅವ್ರಿಗೆ ಬೇಕಾದಂಥ ಸಮಯ ಕೊಡಬೇಕಾಗುತ್ತೆ. ಶರಣ ಪ್ರಕಾಶ್ ಪಾಟೀಲ್ ಅವರ ಚೇಂಬರ್ ಅಲ್ಲಿ ಸರ್ ಸಾಕ್ಷಿನಾಶ ಸಭೆ ಆಗಿದೆ, ಸಾಕ್ಷಿನಾಶ ಮಾಡಲಾಗಿದೆ ಅನ್ನೋಂಥ ಅಫಿಡವಿಟ್ ಅನ್ನ ಪರಶುರಾಮ್ ದರ್ಗನ್ ಅವರು ಸಲ್ಲಿಸಿದ್ದಾರೆ. ಇಲ್ಲ, ಏನೆಲ್ಲ ಅದರಿಂದ ಬರುತ್ತೆ, ಹೇಳಿಕೆಗಳು ಬರುತ್ತೆ, ಸ್ಟೇಟ್ಮೆಂಟ್ಗಳಿಗೇನು ಅರೆಸ್ಟ್ ಮಾಡಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಬರುತ್ತೆ, ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಈಗ ಅಲ್ಲಿ CCTV ಫುಟೇಜ್ ಕೊಡಿ, ಇದರಿಂದ ಏನಾದರೂ ಕೂಡ ಸಭೆ ಮಾಡಿದ್ರು, ನೀವು ಹೇಳಿದಾಗೆ ಏನೋ ಸಭೆ ಮಾಡಿ ಅದನ್ನೆಲ್ಲ ತೀರ್ಮಾನಗಳು ಮಾಡಿದ್ರು ಅನ್ನೋದೇನಾದರೂ SITಗೆ ಅಗತ್ಯ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅವರು. ಇಲ್ಲ, ನಮಗಿನ್ನ ಏನು ಬರೆದಿಲ್ಲ. ಕೇಳಿದ್ದಾರೆ, ಓರಲಿ ಕೇಳಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ನಮ್ಮ DG ಅವರಿಗೆ, ಯಾರಿಗೂ ಓರಲಿ ಅವರು ಬ್ಯಾಚ್ಮೇಟ್ಸ್ ಅವರೆಲ್ಲ ಇರ್ತಾರಲ್ಲ, ಆದರೆ ಅಫಿಷಿಯಲ್ ಆಗಿ ಏನು ಪತ್ರ ಬಂದಿಲ್ಲ ಅಂತ ನನಗೆ ಇರುವ ಮಾಹಿತಿ. ಒಂದು ವೇಳೆ ಮೊನ್ನೆ ಬಂದಿದ್ದರೆ ಅದ್ರ ಪ್ರಕಾರ ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.